ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೋಕೇಶ್ ಕನ್ನಡ ಚಾನಲ್. ಇವತ್ತು ನಾವು HRMSನಲ್ಲಿ ಫ್ಯಾಮಿಲಿ ಡಿಪೆಂಡೆಂಟ್ಸನ್ನು ಯಾವ ರೀತಿ ಆ್ಯಡ್ ಮಾಡಬೇಕನ್ನೋದು ನೋಡೋಣ. ಸೊ ಒನ್ಸ್ HRMS ಯೂಸರ್ ನೇಮ್ ಪಾಸ್ವರ್ಡ್ ಎಂಟ್ರಿ ಆದ ತಕ್ಷಣ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸರ್ವಿಸ್ ರಿಜಿಸ್ಟರ್ನಲ್ಲಿ ಫ್ಯಾಮಿಲಿ ಆ್ಯಂಡ್ ಡಿಪೆಂಡೆಂಟ್ ಡೀಟೇಲ್ಸ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯಾವ ಎಂಪ್ಲಾಯ್ ಫ್ಯಾಮಿಲಿ ಡೀಟೇಲ್ಸನ್ನು ನೀವು ಎಂಟ್ರಿ ಮಾಡಬೇಕಂತ ಇದ್ರಿ ಆ ಎಂಪ್ಲಾಯ್ KJD ನಂಬರ್ನಲ್ಲಿ ಎಂಟ್ರಿ ಮಾಡಬೇಕು. ಸೊ ಆಗ ಇಲ್ಲಿ ನಾನು KJD ನಂಬರ್ ಎಂಟ್ರಿ ಮಾಡಿಬಿಟ್ಟು ಗೆಟ್ ಅಂತ ಕೊಡ್ತೀನಿ. ಒನ್ಸ್ ಗೆಟ್ ಅಂತ ಕೊಟ್ಟಾಗ ಎಂಪ್ಲಾಯ್ ನೇಮ್ ಏನಿದೆ ಕ್ಲಿಯರಾಗಿ ಬರುತ್ತೆ. ಸೊ ಎಂಪ್ಲಾಯ್ ನೇಮು ಅವ್ರ KJD ನಂಬರ್ ಎಲ್ಲ ಬರುತ್ತೆ. ಇಲ್ಲಿ ಫ್ಯಾಮಿಲಿ ಆ್ಯಂಡ್ ಡಿಪೆಂಡೆಂಟ್ ಡೀಟೇಲ್ಸ್ನಲ್ಲಿ ಡಿಪೆಂಡೆಂಟ್ ನೇಮ್ ಅಂತಿದೆ ನೋಡಿ, ಅಂದರೆ ಯಾವ ಡಿಪೆಂಡೆಂಟ್ ಯಾರ್ದು, ವೈಫ್ ಇದ್ದಾರಾ, ಮದರ್ ಇದ್ದಾರಾ, ಸನ್ ಇದ್ದಾನ, ಡಾಟರ್ ಇದ್ದಾನ, ಅವ್ರು ಯಾರ ಹೆಸರನ್ನು ನೀವು ಎಂಟ್ರಿ ಮಾಡ್ಬೇಕಂದ್ರೆ ಆ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಆ ಹೆಸರನ್ನು ನಾನು ಬರಿತಾ ಇದ್ದೀನಿ. ಈ ಎಂಪ್ಲಾಯ್ದು ಫ್ಯಾಮಿಲಿ ಡಿಪೆಂಡೆಂಟ್ ಹೆಸರನ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಈ ಎಂಪ್ಲಾಯ್ ಜೊತೆ ಈಗ ನೀವು ಡಿಪೆಂಡೆಂಟ್ ಏನು ತೋರಿಸ್ತಾ ಇದ್ರಿ, ಒಂದು ರಿಲೇಷನ್ ಏನಿದೆ ಅಂದರೆ ಫಾದರ್ ಇದೇನಾ, ವೈಫ್ ಇದೇನಾ, ಮದರ್ ಇದೇನೆ, ಡಾಟರ್ ಇದೇನಾ, ಸನ್ ಇದೇನಾ ಅಂತೇಳಿ ಮೆನ್ಷನ್ ಮಾಡಿಬಿಟ್ಟು ಸನ್ ಇದ್ದಾನೆ, ಹಾಗಾಗಿ ಸನ್ ಅಂತ ತೊಗೋತಾ ಇದ್ದೀನಿ. ಒನ್ಸ್ ಈ ರೀತಿ ಮೆನ್ಷನ್ ಆದಮೇಲೆ ಆ ಪರ್ಟಿಕ್ಯುಲರ್ ಡಿಪೆಂಡೆಂಟ್ ನೇಮ್ ನೀವು ಎಂಟ್ರಿ ಮಾಡಿದರೆ ಆ ಡಿಪೆಂಡೆಂಟ್ ನೇಮ್ದು ಡೇಟ್ ಆಫ್ ಬರ್ತನ ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಡೇಟ್ ಆಫ್ ಬರ್ತನ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ಒನ್ಸ್ ಡೇಟ್ ಆಫ್ ಬರ್ತ್ ಎಂಟ್ರಿ ಆದಮೇಲೆ ಈಸ್ ಡಿಪೆಂಡೆಂಟ್ ಅಂತ ಕೇಳುತ್ತೆ, ಎಸ್ ನೋ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ. ಸಪೋಸ್ ಸಮ್ಟೈಮ್ ಏನಾಗುತ್ತೆ, ಮದರು ಅಥವಾ ಯಾರಾದರೂ ಇದ್ದರೆ ಅವರು ಇದನ್ನು ಕೂಡ ಇರ್ತಾರೆ, ಅಂದರೆ ಎಂಪ್ಲಾಯ್ ಇರ್ತಾರೆ, ಅವರು ಪೆನ್ಷನರ್ ಇರ್ತಾರೆ, ಅವರಿಗೆ ನಾವು ಡಿಪೆಂಡೆಂಟ್ ಅಂತ ಹೇಳೋಕ್ಕೆ ಬರೋಲ್ಲ. ಹಾಗಾಗಿ ಇವನು ಸನ್ ಇದ್ದಾನೆ, ಇವನು ಡಿಪೆಂಡೆಂಟ್ ಅಂತ ಬರುತ್ತೆ, ಹಾಗಾಗಿ ಎಸ್ ಅಂತ ತೊಗೋತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಮದರ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ಅದನ್ನು ನೀವು ಆ್ಯಡ್ ಮಾಡ್ತಾಯಿದ್ರೆ ಇಫ್ ದೇ ಆರ್ ಎಂಪ್ಲಾಯ್ ಅಥವಾ ಪೆನ್ಷನರ್ ಇದ್ದರೆ ಅದನ್ನು ನೋ ಅಂತ ತೊಗೋಬೇಕಾಗುತ್ತೆ. ಸೊ ಇಲ್ಲಿದೆ ನೋಡಿ, ವರ್ಕಿಂಗ್ ಆರ್ ಪೆನ್ಷನರ್ ಅಂತೇಳಿ. ಇಲ್ಲಿ ನೀವು ನೋ ಅಂತ ಕೊಟ್ಟಾಗ ವರ್ಕಿಂಗ್ ಆರ್ ಪೆನ್ಷನರ್ ಆಪ್ಷನ್ ಎನೇಬಲ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋ ಅಂತ ಕೊಟ್ಟಾಗ ವರ್ಕಿಂಗ್ ಆ್ಯಂಡ್ ಪೆನ್ಷನರ್ ಎನೇಬಲ್ ಆಗುತ್ತೆ. ಸೊ ಇನ್ ಕೇಸ್ ಅವ್ರು ವರ್ಕಿಂಗ್ನಲ್ಲಿದ್ದರು ಅಥವಾ ಪೆನ್ಷನರ್ ಇದ್ದರು ಅಂದರೆ ಎಸ್ ಅಂತ ತೊಗೋಬೇಕು, ಇರಲಿಲ್ಲ ಅಂದರೆ ನೋ ಅಂತೇಳಿ ಇರುತ್ತೆ. ಇಲ್ಲೇನೆ ಈಸ್ ಡಿಪೆಂಡೆಂಟ್ ಅಂತ ಕೇಳ್ತಾ ಇದ್ದೀನಿ, ಎಸ್ ಅಂತ ಮಾಡಿದ್ರೆ ಇದು ಡಿಸೇಬಲ್ ಆಗುತ್ತೆ, ಸರಿನಾ. ಸೊ ಡಿಪೆಂಡೆಂಟ್ ನೇಮ್ ಎಸ್ ಅಂತ ತೊಗೊಂಡಿದ್ದೀನಿ, ಈಸ್ ಡಿಪೆಂಡೆಂಟ್ ಅಂದರೆ ಎಸ್ ಅಂತೇಳಿ ಅದನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಆಪ್ಷನ್ಸನ್ನು ನಾವೇನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡಬೇಕಾಗುತ್ತೆ. ಒನ್ಸ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಅಡ್ರೆಸ್ ಅಂದರೆ ಡಿಪೆಂಡೆಂಟ್ ಅಡ್ರೆಸ್ ಯಾರಿದ್ದಾರೆ ಅಡ್ರೆಸ್ಸನ್ನು ಕೂಡ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆಲ್ರೆಡಿ ನಾವು ಮುಂಚೆ ಮಾಡಿದ್ದಿದೆ, ಹಾಗಾಗಿ ಎನೇಬಲ್ ಆಗ್ತದೆ ಆಟೋಮೆಟಿಕ್ಕಾಗಿ. ಅದನ್ನು ನಾನು ಕ್ಲಿಯರಾಗಿ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಇಲ್ಲಿ ಸ್ಟೇಟ್ ಅಂತ ಕೇಳುತ್ತೆ, ಯಾವ ಸ್ಟೇಟ್ ಇದೆ ಆ ಸ್ಟೇಟನ್ನು ತೊಗೊಳ್ಳಿ, ಕರ್ನಾಟಕ. ಸೊ ಪಿನ್ ಕೋಡ್ ಇದೆ, ಪಿನ್ ಕೋಡ್ ಅವ್ರ ಅಡ್ರೆಸ್ ಯಾವುದಿದೆ ಆ ಪಿನ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಅಂತ ಕೇಳುತ್ತೆ, ಇಫ್ ನೆಸಸರಿ ಯು ಹ್ಯಾವ್ ಟು ಎಂಟರ್, ಇಲ್ಲ ಅಂದರೆ ಇಲ್ಲ. ಯಾಕೆ ಮೈನರ್ ಇದ್ದರೆ ಮೊಬೈಲ್ ಇರೋಲ್ಲ, ಹಾಗಾಗಿ ಎಂಟ್ರಿ ಮಾಡೋ ಅವಶ್ಯಕತೆ ಏನು ಬರೋದಿಲ್ಲ. ಇನ್ ಕೇಸ್ ಬೇಕಂದರೆ ಯಾರು ಎಂಪ್ಲಾಯ್ ಇದ್ದಾರೆ ಅವ್ರ ಮೊಬೈಲ್ ನಂಬರ್ ಕೂಡ ಇಲ್ಲಿ ನಾವು ಏನು ಮಾಡ್ಬೋದು, ಕೊಡ್ಬೋದು. ಈ ರಿಮಾರ್ಕ್ನಲ್ಲಿ ಡಿಪೆಂಡೆಂಟ್ ಅಂತೇಳಿ ನಾನು ತೋರಿಸ್ಬಿಡ್ತಿದ್ದೀನಿ, ಡಿಪೆಂಡೆಂಟ್ ಅಂತ ತೋರಿಸ್ತಿದ್ದೀನಿ, ಸರಿನಾ. ಒನ್ಸ್ ಇಷ್ಟೆಲ್ಲ ಆದಮೇಲೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತಿದೆ ನೋಡಿ, ಅಂದರೆ ಈ ಎಂಪ್ಲಾಯ್ದು ಪರ್ಟಿಕ್ಯುಲರಾಗಿ ಸನ್ನು ಡಾಟ್ರು ಯಾರೇ ಇದ್ದರೆ ಕೂಡ ಅವ್ರು ಡಿಪೆಂಡ್ ಇದ್ದಾರೆ ಅಂತ ತೋರಿಸ್ಬೇಕಾದ್ರೆ ಅವ್ರ ಬರ್ತ್ ಸರ್ಟಿಫಿಕೇಟನ್ನು ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ಅಪ್ಲೋಡ್, ಅಥವಾ ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕೂಡ ನಾವೇನು ಮಾಡ್ಬೋದು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅಪ್ಲೋಡ್ನಲ್ಲಿ ತೊಗೋತಾ ಇದ್ದೀನಿ. PDF ಫೈಲೇ ತೊಗೋಬೇಕು. PDF ಆದಮೇಲೆ ಮಾಡಲ್ ನೇಮು, ಸರ್ವಿಸ್ ರಿಜಿಸ್ಟರ್ ಅಂತೀವಿ. ಚೂಸ್ ಫೈಲ್ ಅಂದರೆ ಆ ಎಂಪ್ಲಾಯ್ ಯಾವುದೇ ಒಂದು ಡಾಕ್ಯುಮೆಂಟ್ ಇದೆ ಆಲ್ರೆಡಿ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಡೆಸ್ಕ್ಟಾಪ್ನಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿಡಬೇಕಾಗುತ್ತೆ. ಸೊ ಒನ್ಸ್ ಈ ರೀತಿ ನೀವು ಸೇವ್ ಮಾಡಿದಿರೋ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ನೀವೇನು ಮಾಡಬೇಕು, ಅಪ್ಲೋಡ್ ಮಾಡಿ. ಅಂದರೆ ಆ ಡಾಕ್ಯುಮೆಂಟ್ ಇಲ್ಲಿ ಬಂದಿದೆ ನೋಡಿ, ಯುವರ್ ಫೈಲ್ ಆ್ಯಂಡ್ ವಿತ್ ಬರ್ತ್ ಸರ್ಟಿಫಿಕೇಟ್ ಟೈಪ್ PDF ಆ್ಯಂಡ್ ಸೈಜ್ ಬೈಟ್ ವಾಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಓಕೆ ಅಂತ ಕೊಡಿ. ಸೊ ಒನ್ಸ್ ಈ ರೀತಿ ಫೈಲ್ ಅಪ್ಲೋಡ್ ಆದ ತಕ್ಷಣ ಸೇವ್ ಅಂತ ಕೊಡಿ. ಇಲ್ಲಿ ಸೇವ್ ಅಂತ ಕೊಟ್ಟಾಗ ಡಿಪೆಂಡೆಂಟ್ ರೆಕಾರ್ಡ್ ಸಕ್ಸಸ್ಫುಲಿ ಇನ್ಸರ್ಟೆಡ್ ಬರುತ್ತೆ. ಓಕೆ ಅಂತ ಕೊಡಿ. ಸೊ ಒನ್ಸ್ ಈ ರೀತಿ ಓಕೆ ಕೊಟ್ಟಾಗ ಇನ್ ಕೇಸ್ ನೀವು ಇಷ್ಟೆಲ್ಲ ಅಪ್ಲೋಡ್ ಆದಮೇಲೂ ಇನ್ನೊಂದು ಸಲ ಕ್ರಾಸ್ ವೆರಿಫೈ ಮಾಡೋಕ್ಕೆ ಇಲ್ಲೊಂದು ಆಪ್ಷನ್ ಇದೆ, ಅಂದರೆ ಎಂಪ್ಲಾಯ್ ಡಿಪೆಂಡೆಂಟ್ ನೇಮ್ ಏನಿದೆ, ಅವ್ರ ರಿಲೇಷನ್ ಏನಿದೆ, ಡೇಟ್ ಆಫ್ ಬರ್ತ್ ಸರಿಯಾಗಿದೆನಾ ಪ್ರತಿಯೊಂದನ್ನು ಚೆಕ್ ಮಾಡ್ಬೋದು. ಇನ್ ಕೇಸ್ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ ನೋಡಿ, ಎಡಿಟ್ ಅಂತ ಆಪ್ಷನ್ ಕೊಟ್ಬಿಟ್ಟು ತಿರ್ಗಾ ಅದನ್ನು ತೊಗೊಂಡ್ಬಿಟ್ಟು ನಾವೇನು ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು. ಸೊ ಒನ್ಸ್ ಈ ರೀತಿಯಾಗಿ ನೀವು ಡಾಕ್ಯುಮೆಂಟನ್ನು ಇಲ್ಲಿ ಸೆಂಡ್ ಮಾಡಿದ್ರಲ್ಲ, ಸೊ ಈ ಡಾಕ್ಯುಮೆಂಟನ್ನು ಸೆಂಡ್ ಮಾಡಿದಾಗ ವ್ಯೂ ಇಲ್ಲಿ ಅಪ್ರೂವ್ ಅಂತ ಆಪ್ಷನ್ ಇದೆ ನೋಡಿ, ಇದನ್ನು ಅಪ್ರೂವ್ ಕೊಡಬೇಕು. ಸೊ ರೆಕಾರ್ಡ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಅಂತ, ಅಂದರೆ ಈಗ ನೀವೇನು ಡಾಟಾನ ಅಪ್ಲೋಡ್ ಮಾಡಿದ್ರಿ ಅದು ಅಪ್ರೂವ್ಡ್ ಆಗುತ್ತೆ ಅಂಥೇಳಿ ಮೆಸೇಜ್ ಬರುತ್ತೆ. ಅದಾದ ತಕ್ಷಣ ಅಪ್ರೂವ್ ಲಿಸ್ಟ್ನಲ್ಲಿ ಹೋಗಿ ಕೂಡ ನೀವು ಅದನ್ನು ನಾವೇನು ಮಾಡ್ಬೋದು, ಚೆಕ್ ಮಾಡ್ಬೋದು. ಸೊ ಈ ರೀತಿಯಾಗಿ ಯಾವುದೇ ಒಬ್ಬರು ಎಂಪ್ಲಾಯಿದು ಅವ್ರ ಮೇಲೆ ಡಿಪೆಂಡರ್ ಇರೋಂಥ ಫ್ಯಾಮಿಲಿ ಮೆಂಬರ್ಸ್ ಎಷ್ಟೇ ಜನ ಇರಲಿ, ಅಂದರೆ ತಂದೆ ತಾಯಿ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅದನ್ನು ನಾವೇನು ಮಾಡ್ಬೋದು ಇಲ್ಲಿ HRMSನಲ್ಲಿ ಈ ರೀತಿಯಾಗಿ ಫ್ಯಾಮಿಲಿ ಡಿಪೆಂಡ್ಸ್ ನೇಮನ್ನು ನಾವೇನು ಮಾಡಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದೇ ರೀತಿ ವಿಡಿಯೋಗಳಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಲೋಕೇಶ್ ಕಡೆ ಅಂತ, ಚಾನಲನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಥವಾ ನಿಮಗೆ ರಿಕ್ವೈರ್ಮೆಂಟ್ ಇರೋ ವೀಡಿಯೋಗಳು ಯಾವುದಾದ್ರು ಇದ್ದರೆ
ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿದರೆ ಬೇಕಾಗಿರೋಂಥ ವೀಡಿಯೋಗಳನ್ನು ರೆಕಾರ್ಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.